ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಮ್ಮ ತಾಯಿನ ಕರ್ಕೊಂಡು ಬೆಂಗಳೂರಿಂದ ಅಯೋಧ್ಯೆಗೆ ಹೊರಟು ಇವತ್ತು 3ನೇ ದಿನ. ಹಾಗೆ ಹೈದರಾಬಾದು, ತೆಲಂಗಾಣ, ಮಹಾರಾಷ್ಟ್ರ ಮುಖಾಂತರ ನಾಗ್ಪುರ ಮೇಲ್ಗಡೆ, ಹಾಗೆ ನಾಗ್ಪುರಿಂದ ನಾವು ಮಧ್ಯಪ್ರದೇಶನ ಎಂಟ್ರಿ ಆಗಿದ್ದೀವಿ ಇವತ್ತು. ಯಾರ್ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಹಾಗೆ ನಾವು ಮಧ್ಯಪ್ರದೇಶಕ್ಕೆ ಎಂಟ್ರ್ ಆದಾಗ ಅಲ್ಲಿ ಹೈವೇ ಪಕ್ಕನೇ ಇರುವಂಥ ಒಂದು ಡಾಬಾ ಸಿಗುತ್ತೆ. ಆ ಡಾಬಾದಲ್ಲಿ ನಾನು ನಮ್ಮ ತಾಯಿ ರೋಟಿನ ಊಟ ಮಾಡಿಕೊಂಡು, ಹಾಗೆ ಚಳಿ ಇದ್ದಿದ್ದಕ್ಕೆ ಕಾಫಿನೂ ಟೀನು ಕುಡ್ಕೊಂಡು, ಹಾಗೆ ಅಲ್ಲಿ ಅಡುಗೆ ಮಾಡ್ತಿರೋವಂಥ ಜಾಗನ ನಾನು ಹೋಗಿ ಅಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ, ತುಂಬ ನೀಟ್ನೆಸ್ಸು, ಆಮೇಲೆ ತುಂಬ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡಿಕೊಂಡು ಬೆಂಗಳೂರಿಂದ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ತುಂಬ ಪ್ರೀತಿ ತೋರಿಸ್ತಾರೆ. ಅಡುಗೆ ಮಾಡೋರಾಗಿರ್ಬೋದು, ಓನರ್ ಆಗಿರ್ಬೋದು, ಕೆಲಸದವ್ರಾಗಿರ್ಬೋದು. ಹಾಗೆ ಈ ಹೈವೇ ಮುಖಾಂತರ ಹೋಗೋರು ತುಂಬ ಜನ ಈ ಡಾಬಾಗೆ ಬಂದ್ಬಿಟ್ಟು ಇಲ್ಲೇ ವೆಹಿಕಲ್ಗಳನ್ನ ನಿಲ್ಲಿಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರಂತೆ. ಹಾಗೆ ಅಲ್ಲಿ ಸೌದೆ ಒಲೆಯಲ್ಲಿ ಸೌದೆಯಿಂದ ಅಡುಗೆ ಮಾಡ್ತಿದ್ದಾಗ ನಾವು ಚಳಿಗೆ ಬಿಸಿ ಕಾಯಿಸ್ಕೊಂಡ್ವಿ. ಹಾಗೆ ಅಲ್ಲೇ ಇದ್ದಿದ್ದಂತಹ ಅವ್ರು ಸಾಕಿರುವಂತಹ ಶೇರು ಅನ್ನೋ ನಾಯಿನ ನಾವು ಮೀಟ್ ಮಾಡ್ತೀವಿ. ತುಂಬ ಖುಷಿಯಾಗುತ್ತೆ. ಅದು ಎಷ್ಟು ನಮ್ಗೆ ಹಚ್ಕೊಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಎಷ್ಟೋ ವರ್ಷಗಳಿಂದ ಪರಿಚಯ ಇರುವಂತಹ ಇದು ವ್ಯಕ್ತಿಗಳು ಬಂದಿದ್ದಾರೆ ಅಂತ ಅದು ತುಂಬ ಪ್ರೀತಿ ತೋರಿಸುತ್ತೆ ನಮಗೆ. ನಾವು ಅದನ್ನ ನೋಡಿದಾಗ ನಮ್ಗನ್ಸುತ್ತೆ, ಎಷ್ಟೋ ಜನ ಹಣ, ಆಸ್ತಿ, ಅಂತಸ್ತುಗಳ ಪರಿಸ್ಥಿತಿ ಮೇಲ್ಗಡೆ ಜನ ಇರಬೇಕೋ ಬಿಟ್ಟೋಗ್ಬೇಕೋ ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಈ ಥರ ಪ್ರಾಣಿಗಳು ನಮಗೆ ಪ್ರೀತಿ ತೋರಿಸಿದಾಗ ಅವ್ರಿಗಿಂತ ಇದೇ ದೊಡ್ಡದು ಅಂತ ಅನಿಸುತ್ತೆ. ಹಾಗೆ ನಾವು ಊಟ ಮಾಡಿಕೊಂಡು ಡಾಬಾಯಿಂದ ಅರಣ್ಯದ ಮೂಲಕ, ಮಧ್ಯಪ್ರದೇಶದಲ್ಲಿ ಇದೇ ಅರಣ್ಯದ ಹಾದಿ ಮುಖಾಂತರ ಹೋಗ್ತಾ ಇರಬೇಕಾದ್ರೆ ಈ ರಸ್ತೆನ ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ರಾಷ್ಟ್ರೀಯ ಹೆದ್ದಾರಿನ ತುಂಬ ಖುಷಿ ಆಯಿತು. ಹಾಗೆ ನಾವು ಆ ಕಡೆ ಈ ಕಡೆ ಇರುವಂತಹ ಹೊಲ ಗದ್ದೆಗಳನ್ನ ನೋಡಿದಾಗ, ಪ್ರಯಾಣ ಮಾಡ್ತಾ ನಮಗೆ ಹಚ್ಚ ಹಸುರಿನ ಪೈರುಗಳು ಬೆಳೆದಿರುವಂತಹ, ಫಸಲು ಬಂದಿರುವಂತಹ ಜಮೀನು ನೋಡಿದಾಗ ತುಂಬ ಕಣ್ಣಿಗೆ ಮುದ ಕೊಡುತ್ತೆ, ತುಂಬ ಖುಷಿನೂ ಆಗುತ್ತೆ. ಹಾಗೆ ನಾವು ಇದೇ ಪ್ರಯಾಣನ ಉತ್ತರ ಪ್ರದೇಶ ಕಡೆ ಮುಂದುವರಿಸ್ತೀವಿ ನಾವು.